ನಮಸ್ತೆ, ವೆಲ್ಕಮ್ ಟು ಸಿಸ್ಟರ್ಸ್ ವ್ಲಾಗ್ ಇನ್ ಕನ್ನಡ. ಆ್ಯಕ್ಚುಲಿ ಈ ವಿಡಿಯೋ ಡಿಲೀಟ್ ಆಗೋಗಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಿದೆ. ನನಗಂತೂ ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಯಾಕೆ ಅಂದರೆ ನಾವು ನಮ್ಮೂರಿಗೆ ಪುನಃ ಹೋಗ್ತಾ ಇದ್ವಿ. ಆ್ಯಂಡ್ ಇದು ಹೈವೇ ಅಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ನಾವು ಪಾರ್ಸಲ್ ತೊಗೊಂಡು ಹೋಗಿಬಿಟ್ಟಿದ್ವಿ. ಅದಕ್ಕೋಸ್ಕರನೇ ಅಲ್ಲೇ ಹೈವೇಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಪಾಪುಗೆ ಈಗ ಬ್ರೇಕ್ಫಾಸ್ಟಿಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ, ಪಾಪುಗೂ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀನಿ. ಏನು ಕೊಡ್ಬೋದು ಟ್ರಾವೆಲ್ ಮಾಡಬೇಕಾದ್ರೆ ಅಂದರೆ ಏನು ಕೊಡ್ಬೋದು ಅಂದರೆ ಫ್ರೂಟ್ ಪ್ಯೂರೇಸ್ ಕೊಡ್ಬೋದು. ಫ್ರೂಟ್ ಪ್ಯೂರಿಲಿ ನಾನು ಇಲ್ಲಿ ಕೊಟ್ಟಿರೋದು ಅವನಿಗೆ ಕರ್ಬೂಜ ಹಣ್ಣಂದು ಪ್ಯೂರಿ ಮತ್ತು ಸಪೋಟ ಎರಡು ಮಿಕ್ಸ್ ಮಾಡಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಅವನು ಆರಾಮಾಗಿ ತಿಂತಾನೆ. ಮನೆಯಿಂದ ಹೊರಟ ಮೇಲೆ ನಮ್ಮ ಮನೆಯಲ್ಲೇ ಅಮ್ಮ ನೀರು ದೋಸೆ ಮಾಡಿದರು. ನೀರು ದೋಸೆ ಇದೆ, ಹೆಸರುಕಾಳು ಪಲ್ಯ ಇದೆ, ಚಟ್ನಿ ಇದೆ ಆ್ಯಂಡ್ ಆಮ್ಲೆಟ್ ಇದೆ. ಟ್ರಾವೆಲ್ ಮಾಡ್ತಾ ಬೆಳಗ್ಗೆನೇ ಮನೇಲೇ ಮಾಡಿರೋದ್ರಿಂದ ಇಲ್ಲೇ ಹೈವೇಲಿ ತಿಂಡಿ ತಿನ್ಕೊಂಡು ಹೊರಡೋದು. ಅಷ್ಟರಲ್ಲಿ ಇವನಿಗೂ ಆಗಿದೆ, ಪಾಪುಗೂ ತಿನ್ನಿಸಿ ಆಗಿದೆ. ಪಾಪುನೂ ಸಹ ಹೊಟ್ಟೆ ತುಂಬಿದೆ ಅವನಿಗೂ. ಸೊ ಬ್ರೇಕ್ಫಾಸ್ಟ್ ಕತೆ ಈಗ ಮುಗ್ದಿದೆ. ಮಧ್ಯಾಹ್ನ ಎಲ್ಲಿ ಊಟ ಮಾಡ್ತೀವಿ, ಹೈವೇಲಿ ಎಲ್ಲಿ ಒಳ್ಳೆ ಸ್ವಲ್ಪ ಅದು ಚೆನ್ನಾಗಿರೋ ರೆಸ್ಟೋರೆಂಟ್ ಸಿಗುತ್ತೆ ಅಲ್ಲಿ ಊಟ ಮಾಡ್ತೀವಿ. ಸೊ ಮಧ್ಯಾಹ್ನ ಸಿಗ್ತೀವಿ. ಈ ವಿಡಿಯೋ ಮಾಡಿದ್ದು ಅವ್ನು 8 months ಇದ್ದಾಗ. ಈಗ ಅವನು 1 year ಆಗಿದೆ. ಬಟ್ ಇದು ನಾನು ಡಿಲೀಟ್ ಆಗೋಗಿದೆ ಅಂದ್ಕೊಂಡೆ. ಥ್ಯಾಂಕ್ ಗಾಡ್ ಸಿಕ್ಕಿದೆ ಈ ವಿಡಿಯೋ. ಈಗ ನೀವೇನು ನೋಡ್ತಿದ್ದೀರಾ, ಈ ಥರ ಸೆಟಪ್ ಮಾಡಿಬಿಟ್ಟಿದ್ವಿ ನೀಟಾಗಿ. ಇಲ್ಲಿ 2 ಬೆಡ್ ಥರ ಇಟ್ಟು, ಕೆಳಗಡೆ ಬ್ಯಾಗ್ ಇಟ್ಟು ಆ್ಯಂಡ್ ಹಿಂದೆ ಪಿಲ್ಲು, ಯಾಕಂದರೆ ಹಿಂದೆ ಇಲ್ಲಿ ಹೊಡಿಬಾರ್ದು ಅಂತ ಈ ಥರ ಮಾಡಿಬಿಟ್ಟು ಮಲಗಿಸಿದ್ವಿ. ಸೊ ಅವನಿಗೆ ಕಂಫರ್ಟಬಲ್ ಆಗಿರುತ್ತೆ, ಟ್ರಾವ್ಲಿಂಗಲ್ಲಿ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ. ನಾವು ಎಷ್ಟೇ ಪ್ರಯರ್ ಆಗಿ ಪ್ಯಾಕಿಂಗ್ ಮಾಡಿಕೊಂಡ್ರೂ ಸಹ ಕೆಲವೊಂದು ಸರ್ತಿ ತುಂಬ ಎಸೆನ್ಷಿಯಲ್ಸ್ನೇ ಮರ್ತುಬಿಟ್ಟಿರ್ತೀವಿ. ಇಲ್ಲೂ ಕೂಡ ನನಗೆ ಹಾಗೆ ಆಗಿತ್ತು. ಹಸ್ಬೆಂಡ್ ತುಂಬ ಹೇಳ್ತಾಯಿದ್ರು, ನೀನು ವಿಂಡೋಗೆ ಹಾಕುವಂಥ ಸನ್ಶೇಡ್ಸ್ ತೊಗೊಂಡಿದ್ಯಾ ಅಲ್ವಾ ಅಂತ. ನಾನು ಹ್ಞೂ ಅಂತ ಅಂದ್ಬಿಟ್ಟು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ಬ್ಯಾಂಗ್ಳೂರಲ್ಲಿ ಈ ಥರ ಟ್ರಾಫಿಕಲ್ಲೆಲ್ಲ ಮಾರ್ತಿರ್ತಾರಲ್ಲ, ಅದನ್ನು ನಾನು ತೊಗೊಂಡಿದ್ದಾಯಿತು. ಬಟ್ ಅದೇನು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ನನಗೆ. ದುಡ್ಡು ಜಾಸ್ತಿ, ಬಟ್ ಅಷ್ಟು ನೆರಳಿತ್ತು ಅಂತ ಅನ್ನಿಸ್ಲಿಲ್ಲ. ತುಂಬಾ ಬಿಸಿಲು ಬರ್ತಾಯಿತ್ತು. ಅದಕ್ಕೋಸ್ಕರನೇ ಈ ಥರ ಅವನಿಗೆ ಬಟ್ಟೆ ಕಟ್ಬಿಟ್ಟು, ಕಾಟನ್ ಬಟ್ಟೆನೂ ಸಹ ವಿಂಡೋಗೆ ಹಾಕಿಬಿಟ್ಟು ಅವನಿಗೆ ಮಲಗಿಸಿದ್ದಾಯಿತು. ಈಗ ಅವನಿಗೆ ನಿದ್ದೆ ಎಲ್ಲ ಮುಗ್ದಿದೆ. ಈಗ ಅವನಿಗೆ ಫುಡ್ ಕೊಡಬೇಕು. ಏನು ಕೊಡೋದು ಅಂದರೆ, ನಾವು ಯೂಶ್ವಲಾಗಿ ಅಷ್ಟು ಸೆರ್ಲ್ಯಾಕ್ ಕೊಡಲ್ಲ. ಆದರೆ ಇವಾಗ ಅವ್ನಿಗೆ ಹೊಟ್ಟೆ ತುಂಬಬೇಕಲ್ಲ, ಬೆಳಗ್ಗೆ ಫ್ರೂಟ್ಸ್ ಕೊಟ್ಟಿದ್ದೀವಿ. ಈಗ ಸೆರ್ಲ್ಯಾಕ್ ಕೊಡಬೇಕು. ಅವನು ಎದ್ದಿದ್ದಾನೆ. ನಾವು ಸಿರ್ಸಿಲಿ ಊಟ ಮುಗಿಸಿ ಹೊನ್ನಾವರಕ್ಕೆ ಹೊರಡಬೇಕಿತ್ತು. ಸಿರ್ಸಿ ಮತ್ತು ಹೊನ್ನಾವರನ ಕನೆಕ್ಟ್ ಮಾಡೋದಕ್ಕೆ ದೇವಮನೆ ಘಟ್ಟ ಅಂದರೆ ಒಂದು ಘಾಟ್ ಸೆಕ್ಷನ್ ಬರುತ್ತೆ. ಫುಲ್ಲು ಅಷ್ಟು ಜರ್ನಿ ಮಾಡೋದು ಬೇಡ, ಸ್ವಲ್ಪ ಅವನಿಗೆ ಆಟ ಆಡಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಅವನ್ನ ಆಟ ಆಡಿಸ್ಬಿಟ್ಟು ಆಮೇಲೆ ನಾವು ಘಾಟ್ ಸೆಕ್ಷನ್ನ ಕ್ರಾಸ್ ಮಾಡಿದ್ದು. ಕೊನೆಗೂ ನಾವು ದೇವಿ ಮನೆ ಘಟ್ಟ ಹತ್ರ ಬಂದಿದ್ದೀವಿ. ಸಿರ್ಸಿ ಮತ್ತು ಕುಮಟಾನ ಜಾಯಿನ್ ಮಾಡುತ್ತೆ ಈ ದೇವಿ ಮನೆ ಘಟ್ಟ. ಅಂದರೆ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ, ಘಾಟ್ ಸೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಟೆಂಪಲ್ ಇದೆ. ನಾವು ಘಾಟ್ ಸೆಕ್ಷನ್ ಹತ್ರ ಬರ್ತಿದ್ದಂಗೆ ಇನ್ನೇನು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಹಾಗೆಯೇ ಇಲ್ಲಿ ಒಂದು ಮಹಾಸತಿ ಟೆಂಪಲ್ ಇದೆ. ಎಲ್ಲರೂ ಇಲ್ಲಿ ವಿಸಿಟ್ ಮಾಡಿ ಆಮೇಲೆ ಘಾಟ್ ಸೆಕ್ಷನ್ನ ಇಳಿತಾರೆ. ನೀವು ಕೂಡ ಏನಾದರೂ ಈ ಘಾಟ್ ಸೆಕ್ಷನಲ್ಲಿ ಹೋಗಬೇಕಿದ್ರೆ ಈ ಟೆಂಪಲ್ಗೆ ಹೋಗಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸನ್ಸೆಟ್ ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿ ಜನ ಕೂಡ ಬರ್ತಾರೆ ಸನ್ಸೆಟ್ ನೋಡೋದಕ್ಕೆ ಅಂತಲೇ ಬರ್ತಾರೆ. ಅದ್ಭುತವಾಗಿರುತ್ತೆ. ನನ್ನ ಕ್ಯಾಮ್ರಾ ಜಸ್ಟೀಸ್ ಮಾಡ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅಲ್ಲೇ ಇದ್ದು ನೋಡೋದಕ್ಕೆ
ತುಂಬಾ ಅದ್ಭುತವಾಗಿದೆ. ನೀವು ಕೂಡ ಏನಾದರೂ ಈ ಕಡೆ ಹೋಗಬೇಕಿದ್ರೆ ಸನ್ಸೆಟ್ನ ನೋಡ್ಕೊಂಡು ಹೋಗಿ. ಸಾರಿ, ನಿಮ್ಮನ್ನು ಯಾರನ್ನೂ ನಾನು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗೋಕೆ ಆಗಲಿಲ್ಲ. ನಾವು ಯಾರೂ ಹೋಗೋಕ್ಕಾಗಿಲ್ಲ, ಯಾಕೆ ಅಂದರೆ ನಾವು ಎಗ್ ತಿಂದಿದ್ವಲ್ಲ, ಅದಕ್ಕೆ ಹೋಗಲಿಲ್ಲ. ಬಟ್ ಆಚೆನೇ ನಮಗೆ ಕುಂಕುಮ ಸಿಕ್ತು, ಅದನ್ನೇ ನಾವು ತೊಗೊಂಡ್ವಿ. ಸದ್ಯ ಅದಾದರೂ ಸಿಕ್ತಲ್ಲ, ಅದೇ ಖುಷಿ. ಈಗ ನೀವು ಸನ್ಸೆಟ್ ನೋಡಿದ್ದೀರಾ. ನಾವು ಇಷ್ಟೊತ್ತಿಂದ ಜರ್ನಿ ಮಾಡಿದ್ದು ಅಂದರೆ ಸಿರ್ಸಿ ಬಂದು ಮಲೆನಾಡು ಅಂತ ಕರಿತೀವಿ. ಈಗ ನಾವು ಘಟ್ಟದ ಕೆಳಗೆ ಇಳಿಬೇಕು. ಇದನ್ನು ನಾವು ದೇವಿ ಮನೆ ಘಟ್ಟ ಅಂತ ಕರಿತೀವಿ. ಈ ಘಟ್ಟನ ಇಳಿದ ಮೇಲೆ ನಮಗೆ ಸಿಗೋದು ಕುಮಟ. ಈ ದೇವಿ ಮನೆ ಘಟ್ಟ ಸ್ಪೆಷಾಲಿಟಿ ಏನು ಅಂದರೆ ಇದೊಂಥರ ಲಿಂಕಿಂಗ್ ಥರ. ಯಾವುದನ್ನು ಲಿಂಕ್ ಮಾಡುತ್ತೆ ಅಂದರೆ ಮಲೆನಾಡನ್ನು ಮತ್ತು ಕರಾವಳಿನ ಲಿಂಕ್ ಮಾಡೋದಕ್ಕೆ ಈ ಘಟ್ಟ, ಅದನ್ನೇ ದೇವಿ ಮನೆ ಘಟ್ಟ ಅಂತಾರೆ. ಇಟ್ ಇಸ್ ಅ ಬ್ಯೂಟಿಫುಲ್ ವ್ಯೂ. ನೀವು ಒಂದ್ಸತಿ ಇದನ್ನು ಎಂಜಾಯ್ ಮಾಡಬೇಕು, ಖಂಡಿತವಾಗ್ಲೂ ಖುಷಿ ಪಡ್ತೀರಾ. ನೋಡಿ ನಿಮ್ಗೆ ಇಲ್ಲಿ ಯಾರು ಕಾಣಿಸ್ತಿದ್ದಾರೆ ಅಂತ. ಎಲ್ಲಿ ಹೋದರೂ ಅಪ್ಪು ಫ್ಯಾನ್ಸ್ ಇದ್ದೇ ಇರ್ತಾರೆ. ಗಾಡೀಲಿ ಬಂದಿದ್ದಾರೆ ಅವರು, ಬೈಕಲ್ಲಿ, ಆದರೂ ಕೂಡ ಅಪ್ಪು ಫೋಟೋ ತೊಗೊಂಡು ಬಂದಿದ್ದಾರೆ. ಈಗ ನಾವು ಘಟ್ಟದ ಕೆಳಗಡೆ ಇಳಿತಾ ಇದ್ದೀವಿ. ನಾನು ಇದರಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಕಾರಣ ಪಾಪುನ ನಾನು ಎತ್ಕೊಂಡಿದ್ದೆ, ಅವನು ಎದ್ದಿದ್ದ. ಅದಕ್ಕೋಸ್ಕರನೇ ನಾನು ದೇವಿ ಮನೆ ಘಟ್ಟನ ಫುಲ್ ವೀಡಿಯೋ ಮಾಡಲಿಲ್ಲ. ಆದರೆ ನೀವೇ ಹೋಗಿ ಎಂಜಾಯ್ ಮಾಡಿ. ಇದು ಫೋನಲ್ಲಿ ನೋಡೋದಕ್ಕಿಂತ ನೀವು ಹೋಗಿ ಎಂಜಾಯ್ ಮಾಡಿದ್ರೇ ಅದ್ಭುತವಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಾ. ಬಟ್ ಕೆಲವೊಬ್ಬರಿಗೆ ಈ ಘಾಟ್ ಸೆಕ್ಷನ್ ನಾಸಿಯಾ ಅನ್ನಿಸ್ಬೋದು, ಅಂದರೆ ಹೊಟ್ಟೆ ತೊಳ್ಸತ್ತೆ. ಸೊ ಪ್ರಿಕಾಷನ್ಸ್ನ ತೊಗೊಂಡು ನೀವು ಡ್ರೈವ್ ಮಾಡ್ಬೋದು. ಕೊನೆಗೂ ಬಂದ್ವಿ ನಾವು ನಮ್ಮೂರಿಗೆ. ಅಂದರೆ ನಮ್ಮೂರು ಕುಮಟಾಯಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಉಪ್ಲೆ ಅನ್ನೋ ಒಂದು ಊರು. ಇಲ್ಲಿ ಮಾಲಿಂಗೇಶ್ವರನ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ. ತುಂಬ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಹಳ್ಳಿ ಆದರೂ ಕೂಡ ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ಈ ದೇವಸ್ಥಾನ ಮಾತ್ರ ತುಂಬ 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 ಪವರ್ಫುಲ್ ಟೆಂಪಲ್. ಮಾಲಿಂಗೇಶ್ವರ ದೇವಸ್ಥಾನ ಇದು. ಇದನ್ನು ಕಾಳಾಸುರ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ರಾಕ್ಷಸ ಕಾಳಾಸುರ ಪ್ರತಿಷ್ಠಾಪನೆ ಮಾಡಿದ್ದು. ಇದನ್ನು ನೀವು ನಂಬಿದ್ರೆ ನಂಬೋದು, ಅವ್ರು ನಿಮಗೆ ಬಿಟ್ಟಿದ್ದು. ನೀವು ಇಲ್ಲಿ ಏನೇ ಬೇಡಿದ್ರೂ ಅದು ಆಗೇ ಆಗತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ ಮಾಟ ಮಂತ್ರ ಅದೆಲ್ಲ ಇಲ್ಲಿ ನಡೆಯೋದೇ ಇಲ್ಲ. ನೀವು ಈ ದೇವರಿಗೆ ಬಂದು ಒಂದು ಕಾಯಿ ಒಡಿಸಿದ್ರೆ ಸಾಕು, ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್, ಏನಾದರೂ ಒಂದು ಕೆಟ್ಟದಾಗ್ತಿದೆ ಅಂತ ಹೇಳಿದ್ರೆ ಇವನೇ ಕಾಪಾಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ದೇವ್ರನ್ನ ನಾನು ತುಂಬ 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 ಇಷ್ಟಪಡ್ತೀನಿ ಆ್ಯಂಡ್ ತುಂಬ ನಂಬ್ತೀನಿ. ನನಗೆ ಏನೇ ಒಂಚೂರು ಬೇಜಾರಾದ್ರೂ ನಾನು ಈ ದೇವ್ರನ್ನ ನೆನೆಸ್ಕೊಂಡ್ರೆ ನನಗೆ ಅವ್ನು ಬಂದು ಹೆಲ್ಪ್ ಮಾಡ್ತಾನೆ, ನನ್ನ ಜೊತೆಗೆ ನಿಂತಿರ್ತಾನೆ ಅನ್ನೋ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಜಾತ್ರೆ ಹಿಂದಿನ ದಿವಸ ಅಂದರೆ ತೇರಿನ ಹಿಂದಿನ ದಿವಸ ಹೂವಿನ ರಥೋತ್ಸವ, ಹೂವಿನ ಪಲ್ಲಕ್ಕಿ ನಡೆಯುತ್ತೆ. ಅಲ್ಲಿರುವಂತಹ ಮನೆಯವರು, ಅಲ್ಲಿ ಆ ಗ್ರಾಮದಲ್ಲಿರುವಂತಹ ಮನೆಯವರು ಸ್ವಲ್ಪ ಜನ ಅಲ್ಲಿ ಒಂದೊಂದು ಫ್ಯಾಮಿಲಿನೂ ಕೂಗ್ತಾರೆ. ಅವರು ಹೂವಿನ ರಥನ ಎಳಿಬಹುದು, ಒಂದು ಪ್ರದಕ್ಷಿಣೆ ಹೋಗಿ ಬರಬಹುದು. ನಿಮಗೂ ಈ ದೇವ್ರನ್ನ ತೋರಿಸ್ಬೇಕಾ? ನೀವು ಆಶೀರ್ವಾದ ತಗೊಳ್ಳಿ. ಆ್ಯಂಡ್ ಇದೇ ನಾನು ನಂಬಿರುವಂತಹ, ನಮ್ಮ ಫ್ಯಾಮಿಲಿ ಎಲ್ಲರೂ ನಂಬಿರುವಂತಹ ಮಹಾಲಿಂಗೇಶ್ವರ. ಆ್ಯಕ್ಚುಲಿ ನಮ್ಮ ಮನೆ ದೇವ್ರು ಬಂದು ದಾರಾನಾಥೇಶ್ವರ, ನಮ್ಮ ತಂದೆ ಮನೆ ದೇವ್ರು ಬಂದು ದಾರಾನಾಥೇಶ್ವರ. ಆದರೆ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ನಂಬುವಂತಹ ದೇವರು ಈ ಮಹಾಲಿಂಗೇಶ್ವರ. ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಕೂಡ ನಮ್ಮೂರಿಗೆ ಯಾವಾಗಾದರೂ ಫ್ರೀ ಇದ್ದರೆ ಖಂಡಿತವಾಗ್ಲೂ ಹೋಗ್ಬೋದು. ಆ್ಯಂಡ್ ಇಲ್ಲಿ ಏನು ಅಂತ ಹೇಳಿದ್ರೆ 6 ಗಂಟೆ ಮೇಲೆ, ಬೇರೆ ಮುಂಚೆ ಇತ್ತಂತೆ ಅದು, 6 ಗಂಟೆ ಮೇಲೆ ಈ ಊರಿಗೆ ಯಾರೂ ಬರೋ ಹಾಗೆ ಇರಲಿಲ್ಲ. ಆಚೆ ಅವರು ಯಾರೂ ಬರೋ ಹಾಗೆ ಇರಲಿಲ್ಲ. ದೇವರಿಗೆ ತುಂಬ ಕೋಪ ಬರ್ತಿತ್ತಂತೆ. ಇದೆಲ್ಲ ನಮ್ಮ ಅಜ್ಜಿಯೆಲ್ಲ ಹೇಳಿರುವಂತಹ ಕತೆ. ಆಮೇಲೆ ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದು ದೇವ್ರನ್ನ ಸಮಾಧಾನ ಮಾಡಿದ್ರು ಅನ್ನೋ ಒಂದು ಕತೆ ಇದೆ. ಇಲ್ಲಿ ಕಳ್ತನ ಆಗಲಿ, ಒಂದು ಕೆಟ್ಟದಾಗಲಿ ಏನೂ ಕೂಡ ನಡೀತಾ ಇರಲಿಲ್ವಂತೆ. ಅಕಸ್ಮಾತ್ ಒಂದು ಚಿಕ್ಕ ತಪ್ಪಾದರೂ ಕೂಡ, ಅಂದರೆ ಒಂದು ಚಿಕ್ಕ ಕಳ್ತನ ಆದರೂ ಕೂಡ ಅವರು ರಕ್ತಕಾರಿ ಸಾಯ್ತಿದ್ರಂತೆ. ಆ ದೇವರಿಗೆ ಅಷ್ಟೂ ಕೋಪ ಇತ್ತಂತೆ, ಒಂದೂ ಕೂಡ ತಪ್ಪಾಗಬಾರ್ದು ಅಂತ. ಆದರೆ ಇದನ್ನೆಲ್ಲ ಶಾಂತ ಮಾಡಿದ್ದು ದೇವ್ರನ್ನ ಸ್ವಲ್ಪ ಶಾಂತವಾಗಿ ಆಗೋಂಗೆ ಮಾಡಿರುವಂಥದ್ದು ಬಂದು ಶಂಕರಾಚಾರ್ಯರು, ಆಮೇಲೆ ಶ್ರೀಧರ ಸ್ವಾಮಿಗಳು ಎಲ್ಲ ಇಲ್ಲಿ ಬಂದಿದ್ದಾರಂತೆ.
ಇದೆಲ್ಲ ನಮ್ಮ ಅಜ್ಜಿ ಹೇಳಿರುವಂತಹ ಕತೆಗಳು. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂತೂ ಸತ್ಯ. ನಮ್ಮೆಲ್ರಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಏನೇ ಕೆಟ್ಟದ್ದು ನಡೆದ್ರು, ಯಾರೋ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಈ ದೇವರಿಗೆ ಒಂದು ಸರ್ತಿ ಹಣ್ಣು ಕಾಯಿ ಮಾಡಿಸಿದ್ರೆ, ಅಂದರೆ ಪ್ರಸಾದ ನಾವು ಪೂಜೆ ಮಾಡಿಸ್ತೀವಲ್ಲ, ಹೂವು ಪ್ರಸಾದ ಎಲ್ಲ ಅದನ್ನೆಲ್ಲ ಮಾಡಿಸಿದ್ರೆ ಅಷ್ಟೇ ಸಾಕು, ಇನ್ನೇನೂ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು ಕಾಯಿ ಒಡಿಸಿದ್ರೆ ಸಾಕು, ಅದು ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ 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 ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ನಂದು. ಈ ದೇವರಿಗೆ ಹೇಳ್ಕೊಂಡಿದ್ದು ಅಷ್ಟೇ, ಎವ್ರಿಥಿಂಗ್ ಚೇಂಜ್ಡ್. ಈಗ ಐ ಆಮ್ ಬ್ಲೆಸ್ಡ್ ವಿತ್ ಹೆಲ್ದಿ ಬೇಬಿ. ನಿಮಗೆ ಈ ಸ್ಟೋರಿ ಬೋರ್ ಆಗ್ತಿದೆಯಾ ನನಗೆ ಗೊತ್ತಿಲ್ಲ, ಬಟ್ ನನಗೆ ಶೇರ್ ಮಾಡೋಕ್ಕಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಟ್ಲೀಸ್ಟ್ ಒಬ್ರಿಗಾದರೂ ಯಾರಿಗಾದರೂ ಸಹಾಯ ಆಗಬಹುದು ಅಂತ. ಇದೆಲ್ಲ ಹೂವಿನ ತೇರು ಎಳೆದಾದಮೇಲೆ ಬಲಿ ಅಂತ ಮಾಡ್ತಾರೆ. ಊರಿನ ಗಂಡಸರೆಲ್ಲರೂ 4 ದಿಕ್ಕಿಗೆ ಹೋಗಿ ಕುಂಬಳಕಾಯಲ್ಲಿ ಬಲಿ ಅಂತ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಯಾಕೆಂದರೆ ಹೆಂಗಸರು ಹೋಗಲ್ಲ ಅಲ್ಲ ಅಲ್ಲಿ. ನಿಮಗೆ ಆವಾಗಲೇ ನಾನು ಬಸವನ್ ತೋರಿಸಿದ್ನಲ್ಲ, ಆ ಬಸವನ ಹತ್ರ ಕೂತ್ಕೊಂಡು ಭಟ್ರು, ಅಂದರೆ ನಮ್ಮ ಕಡೆ ಭಟ್ರು ಅಂದರೆ ಪೂಜಾರಿ ಅವರು ಈ ಇದ್ರ ಹತ್ರ ಕೂತ್ಕೊಂಡು, ಈ ಬಸವನ ಹತ್ರ ಕೂತ್ಕೊಂಡು ಕಾಲನ್ನ ಮುಟ್ಟಿ, ನಾವು ಯಾರೂ ಚಪ್ಪಲಿ ಹಾಕಿರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಶುಗರ್ ಇರೋರು ಇರ್ತಾರೆ, ಇವ್ರು ಯಾರೂ ಚಪ್ಪಲಿ ಹಾಕಿರಲ್ಲ, ನಾವಾದರೂ ಕಾಡಿಗೆ ಹೋಗ್ತಾ ಇದ್ದೀವಿ, ಒಂದೇ ಒಂದು ಮುಳ್ಳು ಚುಚ್ಚದೇ ಇದ್ದಂಗೆ, ಏನೂ ಯಾರಿಗೂ ತೊಂದರೆ ಆಗದೆ ಇದ್ದಂಗೆ ನೀನೇ ಕಾಪಾಡಬೇಕು ಅಂತ ಪ್ರೀತಿಯಿಂದ ಬಸವನ್ನ ಕೇಳ್ಕೊಳ್ತಾರೆ. ನೋಡು, ಶಿವನಿಗೋಸ್ಕರ ನಾವೆಲ್ಲ ಹೋಗ್ತಾ ಇದ್ದೀವಿ, ನೀನು ಕಾಪಾಡಬೇಕು ಅಂತ. ಟ್ರಸ್ಟ್ ಮೀ, ಇವತ್ತಿನವರೆಗೂ ಆ ಕಾಡಲ್ಲಿ ಒಬ್ರಿಗೂ, ನಾವು ಅಲ್ಲಿರೋದು ಲೈಟ್ ಗೀಟ್ ಏನೂ ಇರಲ್ಲ, ಬರೀ ದೀಪದ ಬೆಳಕಿರುತ್ತೆ, ಅಲ್ಲೂ ಕೂಡ ಒಬ್ರಿಗೂ ಇಲ್ಲಿವರೆಗೂ ಒಂದು ಸಣ್ಣ ಏಟು ಕೂಡ ಆಗಿಲ್ಲ. ಇದು ನಿಜವಾಗ್ಲೂ ಎಲ್ಲರೂ, ನಾನಿವಾಗ ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮಗೆ ಅನಿಸ್ಬೋದೇನೋ, ಬಟ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಇಲ್ಲಿರೋ ಅಷ್ಟೂ ಜನ ಅವತ್ತಿನ ರಾತ್ರಿ ಹೋಗ್ತಾರೆ, ಆ ಬಲಿಗೆ ಹೋಗಿ ವಾಪಸ್ ಬರ್ತಾರೆ. ಆ್ಯಂಡ್ ಎಲ್ರಿಗೂ ಯಾರಿಗೂ ಏನೂ ತೊಂದರೆ ಆಗಿರಲ್ಲ. ಈಗ ಹೂವಿನ ತೇರನ್ನ ಎಳೆಯೋದು ನಮ್ಮ ಫ್ಯಾಮಿಲಿಯ ಸರದಿ. ಇಲ್ಲಿ ನಿಂತಿರೋದೆಲ್ಲ ನಮ್ಮ ಫ್ಯಾಮಿಲಿಯವರು, ನಮ್ಮ ಅತ್ತಿಗೆ, ಅಣ್ಣಂದಿರು, ಆಮೇಲೆ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದಾರೆ ಇಲ್ಲಿ, ಅತ್ತೆ ಎಲ್ಲನೂ. ಇವರು ನೋಡ್ತಿರೋರು ನಮ್ಮ ದೊಡ್ಡಪ್ಪ. ಎಲ್ಲರೂ ನಮ್ಮ ಡ್ಯಾಡಿಯವರ ಅಣ್ಣಂದಿರು ಎಲ್ಲರೂ ತುಂಬ ಒಗ್ಗಟ್ಟಲ್ಲಿದ್ದಾರೆ ಇವತ್ತಿನವರೆಗೂ. ಹೇಳ್ತಾರಲ್ಲ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅಂತ, ಈ ಗಾದೆನ ಸುಳ್ಳು ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತಿನವರೆಗೂ ಅವ್ರ ಅಣ್ಣ ತಮ್ಮಂದಿರಲ್ಲಿ ಒಂದು ಜಗಳನೂ ಇಲ್ಲ, ಏನು ಮನಸ್ತಾಪನೂ ಇಲ್ಲ. ಯಾವುದೇ ಒಂದು ಫಂಕ್ಷನ್ ನಡೆದ್ರು, ಏನೇ ಒಂದು ಕಾರ್ಯ ನಡೆದ್ರೂ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಅವ್ರ ದುಡ್ಡು ಇವ್ರ ದುಡ್ಡು ಅದೆಲ್ಲ ಇಲ್ಲವೇ ಇಲ್ಲ. ಎಲ್ಲರೂ ಒಟ್ಟಿಗೆ ಹಾಕಿ ಎಲ್ಲರೂ ಖುಷಿ ಪಡ್ತಾರೆ. ಈ ಥರನೇ ನಮ್ಮ ಫ್ಯಾಮಿಲಿ ಇರೋದು. ಊರಲ್ಲಿ ಇಷ್ಟು ಫ್ಯಾಮಿಲೀಸ್ ಅಂತ ಈ ಥರ ಹೂವಿನ ರಥೋತ್ಸವ ಮಾಡ್ತಾರೆ. ಆ್ಯಂಡ್ ಬೇರೆ ಊರಿಂದ ಸಹ ಹರಕೆ ಹೊತ್ತಿರ್ತಾರೆ. ಈ ದಿವಸ ಬಂದು ಈ ಥರ ಹೂವಿನ ಪಲ್ಲಕ್ಕಿಲಿ ಈ ಥರ ರಥ ಎಳಿತೀವಿ ಅಂತ ಹೇಳಿಬಿಟ್ಟು, ಹಾಗೆ ಬೇರೆ ಅಂದ್ಕೊಂಡಿರೋರು ಕೂಡ ಬೇರೆ ಊರಿಂದನೂ ಬಂದು ಮಾಡಿಸ್ತಾರೆ ಈ ಥರ ಹೂವಿನ ರಥನ. ಸೊ ಇದೊಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ತುಂಬ ಜನ ಸೇರಿರ್ತಾರೆ, ಆ ಊರವರೆಲ್ಲ ಸೇರಿರ್ತಾರೆ. ಸೊ ಈಗ ಒಂದು ರೌಂಡ್ ನಮ್ದು ಮುಗೀತು. ಆ್ಯಂಡ್ ಇವಾಗ ನೀವು ಹಿಂದೆ ಇಲ್ಲಿ ದೇವ್ರನ್ನ ನೋಡ್ತಾ ಇದ್ದೀರಲ್ಲ, ಇವರು ಕ್ಷೇತ್ರ ಪಾಲಕರು.
ಅಲ್ಲಿ ಯೆಲ್ಲೋ ಕಲರ್ ಪಂಚೆ ಹಾಕಿದಾರಲ್ಲ ಅವ್ರು ನಮ್ಮ ಸೆಕೆಂಡ್ ದೊಡ್ಡಪ್ಪ. ನಮಗೆ 3 ಜನ ದೊಡ್ಡಪ್ಪಂದಿರು. ಫಸ್ಟ್ ಅಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅವರು, ಸೆಕೆಂಡ್ ಇವರು, ಆ್ಯಂಡ್ ಥರ್ಡ್ ದೊಡ್ಡಪ್ಪನ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಅಜ್ಜಿನ ಕರ್ಕೊಂಬರ್ತಾ ಇದ್ದಾರಲ್ಲ, ಶ್ರವಣ ಕುಮಾರ್ ಅಂತಾರ, ಅವರೇ ನಮ್ಮ ಥರ್ಡ್ ದೊಡ್ಡಪ್ಪ. ಹಿಂದಿರೋದು ನಮ್ಮ ತಂದೆ. ನನ್ನ ಅಜ್ಜಿಗೆ 94 ಇಯರ್ಸ್ ಆಗಿದೆ. ಅವರಿಗೆ ಮನೆಯಿಂದ ದೇವಸ್ಥಾನದವರೆಗೂ ನಡ್ಕೊಂಡು ಬರೋದಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ದೊಡ್ಡಪ್ಪ ಎತ್ಕೊಂಡು ಬಂದರು. ಅವರಿಗೆ ಮನೇಲಿ ಕೂತ್ಕೊಂಡು ತುಂಬಾ ಬೇಜಾರು ಅನ್ನಿಸ್ತಾ ಇತ್ತು, ನಾನು ನೋಡೋಕ್ಕಾಗ್ತಿಲ್ವಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ವಲ್ಲ ಅಂತ. ಅದಕ್ಕೆ ಅವ್ರ ಆಸೆನ ಈಡೇರ್ಸೋಕ್ಕೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮಪ್ಪ ಎಲ್ಲರೂ ಹೋಗಿ ಅವ್ರನ್ನ ಕರ್ಕೊಂಡು ಬಂದರು. ಅವರಿಗಂತೂ ಖುಷಿ ಅಂದರೆ ಖುಷಿ, ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿಪಟ್ಟರು. ನೋಡಿದ್ನಲ್ಲ ಸದ್ಯ, ಎಷ್ಟು ಮನಸ್ಸಲ್ಲಿ ಬೇಜಾರು ಅನ್ನಿಸ್ತಿತ್ತು ಮನೇಲಿ ಕೂತ್ಕೊಂಡು ಅಂತ ಹೇಳಿಬಿಟ್ಟು. ಬಂದು ನೋಡಿದ ಮೇಲೆ ಅವರಿಗೆ ತೃಪ್ತಿ ಆಯಿತು. ಶ್ರೀ ಮಹಾಲಿಂಗೇಶ್ವರ ಮಹಾರಾಜ್ ಗೆ ಹರೇ ನಮ ಪಾರ್ವತಿ ಪತಯೇ. ಇವರೇ ನಮ್ಮ ಫಸ್ಟ್ ದೊಡ್ಡಪ್ಪ, ಇವರು ಸೆಕೆಂಡ್. ಆವಾಗಲೇ ಕರ್ಕೊಂಬಂದ್ರಲ್ಲ, ಅವರು ಥರ್ಡ್ ದೊಡ್ಡಪ್ಪ. ನಮ್ಮ ತಂದೆ ಕೊನೆಯವರು. ಆಮೇಲೆ ನನಗೆ ಒಬ್ಬರು ಅತ್ತೆ ಇದ್ದಾರೆ, ಅಂದರೆ ನಮ್ಮ ತಂದೆಯವರ ಅಕ್ಕ. ಪೂಜೆ ಎಲ್ಲ ಮುಗಿದು ಎಲ್ಲ ಮನೆಗೆ ಬರುವಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಎಲ್ಲರಿಗೂ ಸಡಗರದ ಟೈಮ್. ಯಾಕೆ ಅಂದರೆ ಊರಲ್ಲಿ ಜಾತ್ರೆ ಇರೋದ್ರಿಂದ ಈ ಸಡಗರ ಆಚರಿಸೋಕ್ಕೆ ಹೊಸ ವ್ಯಕ್ತಿ ಕೂಡ ಆ್ಯಡ್ ಆಗಿದ್ದಾರೆ. ಅದಿನ್ನು ಬೇರೆ ಯಾರೂ ಅಲ್ಲ, ನನ್ನ ಮಗ. ಅವನು ಇನ್ನೂ ಮಲಗಿರಲಿಲ್ಲ. ರಾತ್ರಿ 1 ಗಂಟೆ ಆದರೂ ಇನ್ನೂ ಮಲಗಿರಲಿಲ್ಲ. ಅವನು ಅವ್ರ ಅಜ್ಜನ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಅವನ ಫೋಟೋನ ಅವನೇ ನೋಡಿ ಖುಷಿ ಪಡ್ತಾ ಇದ್ದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.